ಇಲ್ಲೇ ನಾವು ಇವತ್ತು ಕೆರನ್ ಆರ್ಗ್ಯಾನಿಕ್ ರ್ಯಾಪಿಡಾನಿನ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈ ರ್ಯಾಪಿಡಾನ್ ಅನ್ನೋ ಒಂದು ವಸ್ತು ಏನಿದೆ ಇದು ರೋಗಗಳ ಮೇಲೆ ಕೆಲಸ ಮಾಡತಕ್ಕಂಥದ್ದು. ಇದು ಬೇವು, ಹೊಂಗೆ ಮತ್ತು ಜೈವಿಕ ಘಟಕಗಳಿಂದ ತಯಾರಾದಂಥ ಒಂದು ಪದಾರ್ಥ ಆಗಿದ್ದು ಕೃಷಿಯಲ್ಲಿ ಬಳಸಲ್ಪಡುತ್ತದೆ. ಇದು ಮಹತ್ತರ ರೋಗಗಳಾದಂಥ ಫಿಜೋರಿಯಂ ಪ್ರವರ್ಗ, ರೈಜೋಕಟಾನಿಯಾ ಪ್ರವರ್ಗ, ಬೋಟ್ರಾಯ್ಟ್ ಪ್ರವರ್ಗ ಮತ್ತು ಸೈಕ್ಲೋರೋಟೇನಿಯಂ ಪ್ರವರ್ಗ, ಗ್ಯಾನೋಡರ್ಮಾ ಪ್ರವರ್ಗಗಳ ರೋಗ ನಿವಾರಣೆಗೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಅಂತ್ರಾಕ್ನೋಸ್, ಡೌನಿ ಮಿಲ್ಡ್ಯೂ, ಪೌಡ್ರಿ ಮಿಲ್ಡ್ಯೂ, ರೂಟ್ ರಾಟ್, ಬೇರುಕೊಳೆ, ಸ್ಟೆಮ್ ರಾಟ್ ಮತ್ತು ಲೀಫ್ ಸ್ಪಾಟ್ ಮತ್ತು ಬ್ಯಾಕ್ಟೀರಿಯಲ್ ಬ್ಲೈಟ್, ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಮತ್ತು ಅದರಿಂದ ಬರ್ತಕ್ಕಂಥ ರೋಗಗಳ ಮೇಲೆ ಕಿಂಗ್ ಪಾಲಿ ರ್ಯಾಪಿಡಾನ್ ಅನ್ನು ನಾವು ಕೆರನ್ ರ್ಯಾಪಿಡಾನ್ ಅನ್ನು ನಾವು ಬಳಕೆ ಮಾಡಬಹುದು. ನಂತರ ಈ ಎಲ್ಲ ರೋಗಗಳ ಮೇಲೆ ಅತಿ ವೇಗವಾಗಿ ಇದು ಕೆಲಸ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕಿಂಗ್ ಪಾಲಿ ರ್ಯಾಪಿಡಾನ್ ಮಾಡುತ್ತೆ. ರ್ಯಾಪಿಡಾನ್ ಅನ್ನು ನಾವು ಬಳಕೆ ಮಾಡುವಾಗ ಇದನ್ನು ಬೆಲ್ಲದ ಜೊತೆಗೆ ನಾವು ಮಿಶ್ರಣ ಮಾಡೋದು ಅತಿ ಉತ್ತಮ. ಅಂದರೆ ಬೆಲ್ಲದ ಜೊತೆಗೆ ಮಿಶ್ರಣ ಮಾಡೋದ್ರಿಂದ ಇನ್ನೂ ಉತ್ತಮವಾಗಿ ಇದು ಕೆಲಸ ಮಾಡುತ್ತೆ. ಹಿಂದಿನ ದಿನಾನ ನಾವು ಬೆಲ್ಲದಲ್ಲಿ ನೆನೆ ಹಾಕಿರಬೇಕು. ಅಂದರೆ 1 kg ರ್ಯಾಪಿಡಾನ್ ಇದ್ದಾಗ ನಾವು 2 kg ಬೆಲ್ಲದ ಜೊತೆಗೆ ಅದನ್ನು ನೆನೆ ಇಟ್ಟಾಗ ನಮಗೆ ಉತ್ತಮವಾಗಿ ಅದು ಕಾರ್ಯನಿರ್ವಹಿಸ್ತದೆ. ನಂತರ ನಮ್ಮದೇ ಕಂಪನಿದ ಸ್ಟಿಕಾನ್ ಅಂತ ಏನು ಲಿಕ್ವಿಡ್ ಇದೆ, ಈ ಲಿಕ್ವಿಡನ್ನು ಅದರಲ್ಲಿ 0.5 ml 1 ಲೀಟರ್ ನೀರಿಗೆ ನೀವು ಮಿಶ್ರಣ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ. ರ್ಯಾಪಿಡಾನ್ ಅನ್ನು 1 ಲೀಟರ್ ನೀರಿಗೆ 2 ರಿಂದ 3 ಗ್ರಾಮ್ ಅನ್ನು ಬಳಕೆ ಮಾಡಬೇಕು. ಇದರ ಜೊತೆಗೆ ಸ್ಟಿಕಾನ್ ಅನ್ನು 0.5 ml ನೀವು ಬಳಕೆ ಮಾಡಿರಿ. ಇದು ಶುಂಠಿ ಬೆಳೆ, ಬಾಳೆ ಬೆಳೆ, ಭತ್ತದ ಬೆಳೆ, ದ್ರಾಕ್ಷಿ, ದಾಳಿಂಬೆ, ಮೆಣಸಿನ ಗಿಡ, ಅಡಿಕೆ, ತೆಂಗು, ತರಕಾರಿ, ಹೂಗಳು ಎಲ್ಲದರ ಮೇಲೂ ಕೆಲಸ ಮಾಡುತ್ತೆ. ನೀವು ಶುಂಠಿ ಬೆಳೆಯಲ್ಲಿ ಹಲವಾರು ರೂಪದಲ್ಲಿ ಕೊಳೆ ರೋಗಗಳನ್ನು ನೋಡ್ತಾ ಇದ್ದೀರಿ. ಆ ಎಲ್ಲ ಕೊಳೆ ರೋಗಗಳ ಮೇಲೂ ನೀವು ರ್ಯಾಪಿಡಾನ್ ಅನ್ನು ಡ್ರೆಂಚಿಂಗ್ ಮುಖಾಂತರ, ನಂತರ ರ್ಯಾಪಿಡಾನ್ ಅನ್ನು ಸ್ಪ್ರೇ ಮುಖಾಂತರ ನೀವು ತಗೋಬಹುದು. ಬೀಜ ಬಿತ್ತನೆ ಸಮಯದಲ್ಲಿನೂ ನೀವು ರ್ಯಾಪಿಡಾನ್ ಅನ್ನು ಬಳಕೆ ಮಾಡಬಹುದು. ಇನ್ನು ಬಾಳೆ ಬೆಳೆಯಲ್ಲಿ ಬರ್ತಕ್ಕಂಥ ಏನು ವಿಲ್ಟ್ಗಳಿರ್ಬೋದು, ಬ್ಲೈಟ್ಸ್ಗಳಿರ್ಬೋದು, ಸಿಗಾಟೊಕಾಗಳಿರ್ಬೋದು, ಅಲ್ಲಿಯೂ ನೀವು ಇದನ್ನು ಬಳಕೆ ಮಾಡಬಹುದು. ಭತ್ತದಲ್ಲಿ ಬರ್ತಕ್ಕಂಥ ಬೆಂಕಿ ರೋಗಗಳ ಮೇಲೂ ಇದನ್ನು ಬಳಕೆ ಮಾಡಬಹುದು. ಶುಂಠಿಯಲ್ಲಿ ಬರ್ತಕ್ಕಂಥ ಬೆಂಕಿ ರೋಗಕ್ಕೆ ಇದನ್ನು ಬಳಕೆ ಮಾಡಬಹುದು. ಇನ್ನು ದ್ರಾಕ್ಷಿಯಲ್ಲಿ ಬರ್ತಕ್ಕಂಥ ಡೌನಿ ಪೌಡ್ರಿಗಳಿಗಾಗಿ ಅಡ್ವಾನ್ಸ್ ಆಗಿ ನೀವು ರ್ಯಾಪಿಡಾನ್ ಅನ್ನು ಬಳಕೆ ಮಾಡಬಹುದು. ಇನ್ನು ದಾಳಿಂಬೆಯಲ್ಲಿ ಬರ್ತಕ್ಕಂಥ ಏನು ಬ್ಲೈಟ್ಗಳಿದ್ದಾವೆ ಅವೆಲ್ಲವಕ್ಕೂ ನೀವು ವಿಲ್ಟ್ಗಳಿಗೂ ಇದನ್ನು ಅಡ್ವಾನ್ಸ್ ಆಗಿ ನೀವು ಬಳಕೆ ಮಾಡಬಹುದು. ಇನ್ನು ಮೆಣಸಿನ ಗಿಡದಲ್ಲಿ ಗಿಡ ಸಾಯತಕ್ಕಂಥ ವ್ಯವಸ್ಥೆಗಳು, ಇನ್ನು ತರಕಾರಿಯಲ್ಲಿ ಗಿಡಗಳು ಏನು ವಿಲ್ಟ್ ಬಂದು ಸಾಯ್ತಾ ಇರ್ತಾವೆ ಅಲ್ಲಿನೂ ನೀವು ಇದನ್ನು ಬಳಕೆ ಮಾಡಬಹುದು. ಅಡಿಕೆ ಮತ್ತು ತೆಂಗಿನಲ್ಲಿ ಅಣಬೆ ರೋಗ, ಸುಳಿ ರೋಗಗಳು, ಕೊಳೆ ರೋಗಗಳ ಮೇಲೆ, ಬೇರುಕೊಳೆ ಮೇಲೆ ಇದನ್ನು ಬಳಕೆ ಮಾಡಬಹುದು. ಇನ್ನು ಹೂವಿನ ಬೆಳೆಯಲ್ಲಿ ಬರ್ತಕ್ಕಂಥ ಏನು ಎಲೆಗಳ ಮೇಲೆ ಸ್ಪಾಟ್ಗಳು ಬರ್ತಾ ಇರ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆನ ನೀವು ರ್ಯಾಪಿಡಾನ್ ಮುಖಾಂತರ ಮಾಡಬಹುದು. ರ್ಯಾಪಿಡಾನ್ ಅನ್ನು ಪೂರ್ವಭಾವಿಯಾಗಿನ ನೀವು ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ರೋಗಗಳು ಬರಕ್ಕಿಂತ ಪೂರ್ವದಲ್ಲೇ ನೀವು ಸಾವಯವ ಪದಾರ್ಥಗಳನ್ನು ಬಳಕೆ ಮಾಡೋದ್ರಿಂದ ರೋಗ ಬರೋದಲ್ಲ, ನಂತರ ಹೆಚ್ಚಿನ ಇಳುವರಿನ ನೀವು ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಧನ್ಯವಾದ.